ಅರೆ ಇದೇನಾಗಿದೆ ನಂಗೆ? ನಾನು ನನ್ನ ಮನೇಲಿ ತಾನೇ ಮಲಗಿದ್ದೆ, ಇಲ್ಲಿಗೆ ಬಂದೆ ನಾನು. ಅಯ್ಯೋ ನೀವರಪ್ಪ? ನಾನು ಪಿಂಕಿ. ನೀವು ಒಮ್ಮೆ ನಮ್ ಪ್ಲಾನೆಟ್ಗೆ ಬಂದಿದ್ರಿ, ನೀವು ನಮ್ ಸಹಾಯ ಮಾಡಿದ್ರಿ, ನೆನ್ಪಿದ್ಯಾ? ನಾನು ಪಿಂಕ. ಒಂದ್ಸಾರಿ ನಮ್ಮ ಸ್ಪೇಸ್ ಶಿಪ್ ಕೆಟ್ಟೋಗಿತ್ತು. ನಾವು ಅದನ್ನ ರಿಪೇರಿ ಮಾಡೋದಕ್ಕೆ ಇಲ್ಲಿ ನಿಲ್ಸಿದ್ದು, ಆದ್ರೆ ಅದು ಬಿದ್ದೋಯ್ತು. ನಾವು ಸುಸ್ತಾದ್ವು. ನಮಗ್ ನೆನ್ಪಿತ್ತು ನೀವು ಇಲ್ಲೇ ಉಳ್ಕೊಳ್ಳೋದು ಅಂತ, ಅದಕ್ಕೆ ನಿಮ್ಮನ್ನ ಈ ರೀತಿ ಕರ್ಕೊಂಡ್ ಬಂದ್ವಿ. ಪ್ಲೀಸ್ ಪ್ಲೀಸ್ ನಮಗ್ ಸಹಾಯ ಮಾಡಿ. ಇದು ತುಂಬಾನೇ ಭಾರ ಇದೆ. ಇದನ್ನ ಎತ್ತಬೇಕಾದ್ರೆ ನಾನು ಸಮೋಸ ತಿನ್ಕೊಂಡೇ ಬರ್ಬೇಕು. ಆದ್ರೆ ಇಷ್ಟು ರಾತ್ರಿಯಲ್ಲಿ ಸಮೋಸ ಎಲ್ಲೂ ಸಿಗೋದಿಲ್ಲ ಅಲ್ವಾ? ಈಗ ನೀವು ಭೂಮಿ ಮೇಲೆ ಯಾವ ವಸ್ತು ಮುಟ್ಟಿದ್ರೂನು ಅದು ಸಮೋಸ ಆಗ್ಬಿಡುತ್ತೆ. ಬರೀ ಭೂಮಿ ಮೇಲಿರೋ ವಸ್ತುಗಳನ್ನ ಮಾತ್ರ ಮುಟ್ಬಹುದು, ಆದ್ರೆ ಮನುಷ್ಯರು ಮತ್ತೆ ಪ್ರಾಣಿಗಳ ಮೇಲೆ ಅದು ಉಪಯೋಗ ಬರೋದಿಲ್ಲ. ಆದ್ರೆ ಏಲಿಯನ್ ಇಂದನೂ ಅದರಿಂದ ಉಪಯೋಗ ಇಲ್ಲ. ಇನ್ನು ಲೈಫಲ್ಲೇ ನನಗೆ ಮಜಾ. ನಾನು ಏನ್ ಮುಟ್ಟಿದ್ರು ಲೈಫಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಸಮೋಸ, ಥ್ಯಾಂಕ್ ಯು ಮೋಟು. ನೀನಿಲ್ಲ ಅಂದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಕೊಡು, ನಿನ್ನ ಹತ್ರ ಆ ಶಕ್ತಿನ ನಾವು ವಾಪಸ್ ತಗೊಳ್ತೀವಿ. ಬೇಡ ಬೇಡ ಬೇಡ, ಈ ಶಕ್ತಿ ನನ್ನ ಹತ್ರನೇ ಇರ್ಲಿ ಬಿಡಿ. ಈ ಶಕ್ತಿ ನನ್ನ ಹತ್ರ ಇದ್ರೆ ನಾನು ಟೀ ಅಂಗಡಿಯವನ ಹತ್ರ ಸಾಲ ಕೇಳಂಗೆ ಇರಲ್ಲ, ಯಾವಾಗಲೂ ತಿನ್ಕೊಂಡೇ ಇರ್ಬೋದು. ಮೋಟು, ಅತಿ ಆಸೆ ಒಳ್ಳೇದಲ್ಲ. ನಿನಗೆ ಎಷ್ಟು ಸಮೋಸ ತಿನ್ಬೇಕೋ ಅದನ್ನ ಈಗ್ಲೇ ತಿನ್ಬಿಡು. ಈ ಶಕ್ತಿ ನಮ್ಗೆ ವಾಪಸ್ ತಗೊಳ್ಳೇಬೇಕು. ಇಲ್ಲ, ನಾನ್ ನಿಮ್ಗೆ ಸಹಾಯ ಮಾಡಿದೀನಿ ಅಲ್ವಾ, ಅದಕ್ಕೆ ಪ್ರತಿಫಲ ಈ ಶಕ್ತಿ. ನಾನು ಇದನ್ನ ಖಂಡಿತ ವಾಪಸ್ ಕೊಡಲ್ಲ ನಿಮ್ಗೆ. ಆಯ್ತು, ನೀನ್ ಇಷ್ಟದಂಗೆ ಆಗ್ಲಿ. ಆದ್ರೆ ನೀನ್ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ಸಮೋಸ ಕಣ್ಮುಂದೆ ಇದ್ಮೇಲೆ ಯಾಕೆ ತಿಂದೇ ಇರಕ್ಕಾಗುತ್ತೆ? ಮನೇಲಿ ಬೇಡದಿರೋ ವಸ್ತುಗಳಿದೆಯಲ್ಲ ಅದೆಲ್ಲ ಖಾಲಿ ಮಾಡ್ಬಿಡೋಣ. ಅದೆಲ್ಲ ಬರ್ಲಿಟ್ಕೊಂಡ್ರೆ ವೇಸ್ಟು. ಅಯ್ಯೋ, ಏನ್ ಇಷ್ಟೊಂದು ಚಳಿ ಆಗ್ತಿದ್ಯಲ್ಲ? ಯಾರಪ್ಪ ಅದು ಬಾಗ್ಲು ತೆಗ್ದಿದ್ದು? ಲೇ ಮೋಟು, ಈ ಸರ್ವತ್ತಲ್ಲಿ ಸಮೋಸ ಎಲ್ಲಿಂದ ತಂದಪ್ಪ ನೀನು? ಈ ಮನೇಲಿದ್ದ ಸಾಮಾನೆಲ್ಲ ಏನಾಯ್ತು? ನಾನು ಪಿಂಕಿ ಪ್ಲಾನೆಟ್ ಏಲಿಯನ್ಗಳಿಗೆ ಸಹಾಯ ಮಾಡಿದೆ. ಅವರು ಅದಕ್ಕೋಸ್ಕರ ಈ ಶಕ್ತಿನ ನನಗೆ ಕೊಟ್ರು. ನಾನು ಯಾವ ವಸ್ತು ಮುಟ್ಟಿದ್ರು ಅದು ಸಮೋಸ ಆಗ್ಬಿಡುತ್ತೆ ಕಣಪತ್ಲು. ಯಾವತ್ತು ನನಗೆ ಹೊಟ್ಟೆ ಹಸು ಆಗದೇ ಇಲ್ಲ. ಅಯ್ಯೋ ಬಿಡ, ಈ ಬೆಡ್ ತುಂಬಾ ಹಳೆದಾಗೋಗ್ಬಿಟ್ಟಿತ್ತು. ಎಷ್ಟು ದಿನ ಅಂತ ನಾವು ಇದನ್ನ ಚೇಂಜ್ ಮಾಡದೆ ಇರಕ್ಕಾಗತ್ತೆ? ಅದಕ್ಕೆ ಇದನ್ನ ಮುಟ್ಬಿಟ್ಟು ಸಮೋಸ ಮಾಡ್ಬಿಟ್ಟೆ. ಹೊಟ್ಟೆ ಹಸುವಾಗಿತ್ತು ನೋಡು, ಎಷ್ಟು ಚೆನ್ನಾಗಿದೆ. ಮನೆ ಸಾಮಾನೆಲ್ಲ ಖಾಲಿ ಮಾಡ್ಬಿಟ್ಟಿದ್ಯಲ್ಲೋ ಬಕಾಸುರ. ಏನ್ ಹಸುವ ನಿನಗೆ? ಇನ್ಯಾವ ವಸ್ತುನು ಮುಟ್ಬೇಡ ನೀನು. ಬೆಳಗ್ಗೆನೆ ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗೋಣ. ಈಗ ಸೈಲೆಂಟ್ ಆಗಿ ಎಲ್ಲರೂ ಒಂದು ಮೂಲೆನಲ್ಲಿ ಮುದುರ್ಕೊಂಡು ಕೂತ್ಕೋ. ಬದ್ಲು ನಾವು ಯೂಸ್ ಮಾಡ್ದಿರೋ ವಸ್ತು ಯಾವ್ದಾರು ಇದೆಯೇನೋ? ಇದ್ರೆ ಸ್ವಲ್ಪ ಹೇಳ. ಮುಚ್ಚೆ ಬಾಯಿ, ಒಂದ್ ಕಡೆ ಕೂತ್ಕೊಳ್ಳೋ. ಯಾವ್ದಾದ್ರು ಮುಟ್ಬೇಡ ನೀನು.
कार 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 और ನುಡಿಕೋ ಏನಿದು? ಏಯ್, ನಾನು 1 ಗಂಟೆಯಿಂದ ಕಾರ್ನ ಕ್ಲೀನ್ ಮಾಡ್ತಾ ಇದ್ದೀನಿ, ನೀನ್ ಬಂದೆಲ್ಲ ಗಲೀಜ್ ಮಾಡ್ತಾ ಇದೀಯಾ? ಬಾಕ್ಸರಣ್ಣ, ಇವತ್ತು ಮೋಟ್ರ್ ಕೈಲಿ ಕಾರ್ನ ಕ್ಲೀನ್ ಮಾಡಿಸ್ಬೇಡ, ಇಲ್ಲಾಂದ್ರೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಇವತ್ತು ಇವನ್ ಕಾರ್ನ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಾನ್ ಇವನ್ನ ಕ್ಲೀನ್ ಮಾಡ್ಬಿಡ್ತೀನಿ. ಅಯ್ಯೋ ಅಯ್ಯಪ್ಪ, ಅಯ್ಯೋ ನನ್ನ ಕಾರು, ಅಯ್ಯೋ ನನ್ನ ಕಾರ್ ಏನಾಯ್ತು? ನನ್ನ ಕಾರ್ನೇ ಮನ್ಮಾಯ ಮಾಡ್ತೀರಾ? ಇವತ್ತು ನಾನು ನಿಮ್ಮಿಬ್ಬರನ್ನು ಬಿಡೋದಿಲ್ಲ ಕಣೋ, ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಿಂತ್ಕೋರು, ಅಂಗಡಿಲಿ ಕಾಲಿಟ್ರ ನಿಮ್ಗೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಮತ್ಲ ಉದುರಿ ಬಾಕಿ ಕೊಡ್ರಲಿ. ಓ, ನಮ್ಗೆ ನಿಮ್ ಸಮೋಸದ ಅವಶ್ಯಕತೆ ಇಲ್ಲ, ಬಿಡೋಣ. ಇದೇನ್ ಮಾಡ್ಬಿಟ್ಟಿಲಿ? ಹೆಂಗ್ ಮಾಡಿದ್ಯ ನೋಡು, ನಮ್ಗೆ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸಮೋಸ ತಿನ್ಬೋದು. ಸಾರಿ ಸಾರಿ, ನಾವು ನಿಜವಾಗ್ಲೂ ಟೇಬಲ್ ಎಲ್ಲ ಸಮೋಸ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಅಯ್ಯ ಅಯ್ಯ, ಓಡ್ರ ಇಲ್ಲಿಂದ, ಹೋಗ್ರೆ ಮೊದ್ಲ. ನನ್ನ ಬಸ್ಸು ಏನಾಯ್ತು? ಓಡಬಿಟ್ಟು. ಅಯ್ಯೋ, ಇಲ್ಲಿ ಕೇಳ್ರಲ್ಲ, ನಮ್ಮ ಮೋಟು ಯಾವ್ದೋ ಜಾದು ಕಲ್ತ್ಬಿಟ್ಟಾನ, ಅದಕ್ಕೆ ಹಿಂಗಾಗ್ತೈತಿ. ಬಿಡ್ಬೇಡಿ ಅವ್ರನ್ನ, ಬಿಡ್ಬೇಡಿ. ಹಿಡ್ಕೊಳ್ಳೋಣ. ಕಾರ್ ಕೊಡೋದು ಏನ್ ಮಾಡೋದು? ನನ್ನ ಕಾರ್ನ ಅಕ್ಕ ಎಲ್ಲದವನು? ನನ್ನ ಕಾರ್ ವಾಪಸ್ ಕೊಡಲ್ಲ. ಅಯ್ಯಮ್ಮ, ಅಯ್ಯಯ್ಯೋ, ಅಯ್ಯೋ, ಚಿಂಗಮ್ಸ, ದಯವಿಟ್ಟು ನಮ್ಮನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗ್ಬಿಟ್ಬಿಡಿ. ಜನ ನಮ್ಮನ್ನ ಓಡಿಸ್ಕೊಂಡ್ ಬರ್ತಾ ಇದಾರೆ, ನಮ್ಮನ್ನ ಬಿಡಲ್ಲ ಸರ್. ವೆನ್ ಚಿಂಗಮ್ ಇಸ್ ಹಿಯರ್, ಏನಾಯ್ತು ಹೇಳಿ? ಚಿಂಗಮ್ ಸರ್, ಆ ಕತೆನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಮೊದಲು ಇಲ್ಲಿಂದ ಕರ್ಕೊಂಡೋಗಿ ನಮ್ಮನ್ನ. ಅಯ್ಯಮ್ಮ, ಜನ ತುಂಬಾ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಎಷ್ಟೊಂದ್ ಜನ ಬರ್ತಿದ್ದಾರೆ ನೋಡು. ನನ್ನ ಕಾರ್ ಕೊಡಲ್ಲ. ಅಯ್ಯಮ್ಮ, ನನ್ ಬೈಕ್ ಎಲ್ಲೋಯ್ತು? ಇಲ್ಲಿ ನನ್ ಕೈಲಿದೆ, ಅದಕ್ಕೆ ಅವರೆಲ್ಲ ಕೋಪ ಮಾಡ್ಕೊಂಡಿರೋದು ಸರ್. ಈಗ ನಾನು ಕೋಪದಲ್ಲಿದ್ದೀನಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಆಣೆ, ನಿಮ್ ಮೇಲೆ ಆಣೆ, ನಮ್ ಮೇಲೆ ಆಣೆ, ಎಲ್ರ ಮೇಲೂ ಆಣೆ. ಅಯ್ಯಮ್ಮ, ಅಯ್ಯೋ. ಡಾಕ್ಟರ್ ಮುನ್ಸ್ವಾಮಿ, ನಮ್ಮನ್ನು ಕಾಪಾಡಿ. ದೊಡ್ಡಣ್ಣ, ಏಲಿಯನ್ಸ್ಗಳು ದುರಾಸೆ ಒಳ್ಳೇದಲ್ಲ ಅಂತಂದ್ರು, ಆದ್ರೆ ನಾನು ಕೇಳಲಿಲ್ಲ. ಈಗ ನನ್ ಮೇಲೆ ಕಷ್ಟಗಳ ಸುರಿಮಳನೆ ಆಗ್ತಾ ಇದೆ ಸರ್. ಏನಾಯ್ತು ಗೆಳೆಯ? ಅಂತದೇನಾಯ್ತು? ಮೋಟ್ರು ಯಾವ ವಸ್ತು ಮೇಲೆ ಕೈ ಇಡ್ತಾನೋ ಸಮೋಸ ಆಗ್ಬಿಡುತ್ತೆ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಡೆ, ನೀವೇನ್ ನಮ್ಮನ್ನ ದೊಡ್ಡ ಗೂಬೆಗಳು ಅನ್ಕೊಂಡಿದ್ದೀರಲ್ಲಪ್ಪ. ನೀವ್ ಹೇಳಿದ್ದನ್ನೆಲ್ಲ ನಂಬೋದಕ್ಕೆ. ಓ ಮೈ ಗಾಡ್, ಬೆಳಗ್ಗೆ ಗೂಬೆ ಕೂರ್ಸೋದಕ್ಕೆ ನಾವೇನ ನಿಮ್ಗೆ ಸಿಕ್ಕಿದ್ದು? ನನ್ನ 20 ವರ್ಷದ ಅನುಭವದಲ್ಲಿ ನಾವ್ ಯಾವತ್ತೂ ಇದನ್ನ ಕೇಳೇ ಇಲ್ವಲ್ಲ ಮೋಟು ಪತ್ಲು. ಮೋಟು, ನೀನು ವರ್ಷ ತೋರ್ಸು, ನಾವ್ ಹೇಳ್ತಿರೋ ಸತ್ಯ ಅಂತ ಅವ್ರಿಗೂ ಗೊತ್ತಾಗ್ಲಿ. ಮೋಟು ಬತ್ಲು, ಬಾಗ್ಲು ತೆಗಿರ ಬಾಗ್ಲೆ. ವಾಪಸ್ ನಿಮ್ ಕೈ ತೆಗಿತೇ ಇಲ್ಲ ಬಾಗಲ. ಥ್ಯಾಂಕ್ ಯು ಅಣ್ಣ, ನನಗೆ ಚೆನ್ನಾಗಿ ಗೊತ್ತಿತ್ತು ಖಂಡಿತ ನೀವು ನಮ್ಮನ್ನ ಕಾಪಾಡ್ತೀರಿ ಅಂತ. ಹೋಗಿ ಕಂಡಿರೋ ನನ್ನ ಪೇಷಂಟ್ಗಳ ಮೇಲಾಡೆ, ನೀನು ನನ್ನ ಲ್ಯಾಬ್ನ ಪೂರ್ತಿ ನಾಶ ಮಾಡಿದ್ಯಾ. ನಾನ್ ನಿಮ್ಗೆ ಸಹಾಯ ಮಾಡ್ಬೇಕಾ? ಬನ್ನಿ, ಎಲ್ಲ ಒಳಗ್ ಬನ್ನಿ. ಎಲ್ಲದಾರವ್ರು? ಬಿಡ್ಬೇಡಿ, ಈ ಮೋಟು ಪತ್ರನ ಬಿಡ್ಬೇಡಿ. ಪಿಂಕಿ, ಬಿಂಕಾ,
ಅಯ್ಯೋ ಗೆಳೆಯರೇ, ಬೇಗ ಬೇಗ ಬನ್ನಿ, ನಾನ್ ಕಷ್ಟದಲ್ಲಿದ್ದೀನಿ. ನಮಗ್ ಗೊತ್ತಿತ್ತು ನಾವ್ ಕೊಟ್ಟಿರೋ ಶಕ್ತಿಯಿಂದ ನಿನಗ್ ತುಂಬಾ ತೊಂದರೆ ಆಗತ್ತೆ ಅಂತ. ಅದಕ್ಕೆ ನಾವು ಇಲ್ಲಿಂದ ಹೋಗ್ಲೇ ಇಲ್ಲ. ನೀವು ಹೇಳಿದ್ದು ಸರಿ, ದುರಾಸೆ ಒಳ್ಳೇದಲ್ಲ ಅಂತ. ಈ ಶಕ್ತಿ ವಾಪಸ್ ತಗೊಂಡು ದಯವಿಟ್ಟು ನಮ್ಮನ್ನು ಕಾಪಾಡಿ. ಥ್ಯಾಂಕ್ ಯು ವೆರಿ ಮಚ್. ನಡಿಪತ್ಲು, ಈಗ ಅವ್ರನ್ನೆಲ್ಲ ಎದುರಿಸ್ಬಿಡೋಣ ನಾವು. ನೋಡು, ಅವರು ತುಂಬಾ ಕೋಪದಲ್ಲಿದ್ದಾರೆ. ನೀನೀಗ ಏನ್ ಮಾಡ್ತೀಯಾ? ಪತ್ಲು, ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದಿಲ್ಲ ಕಣೋ. ನೀನೇ ಏನಾದ್ರೂ ಯೋಚಿಸೋ, ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಡಾಕ್ಟ್ರಣ್ಣ, ದೊಡ್ಡಣ್ಣ, ನನ್ ಶಕ್ತಿ ಇನ್ನು ಹೆಚ್ಚಾಗಿದೆ. ನಾನ್ ಪತ್ಲನ ಮುಟ್ಟಿದ ತಕ್ಷಣ ಅವನು ಸಮಾಸ ಆಗೋಗ್ಬಿಟ್ಟ. ಈಗ ಇನ್ನ ಸರಿ ಮಾಡ್ಬೇಡಿ ಅಣ್ಣ. ನಾ ಹೇಳದನ್ನ ಕೇಳಿಸ್ಕೋರಿ. ಇವನ್ನ ಏನು ಮುಟ್ಟೋದ್ರು ಎಲ್ರು ಸಮೋಸ ಆಗ್ತಾರೆ. ನಾವು ಉಳಿಯಂಗಿಲ್ಲ, ಇಲ್ಲಿಂದ ಓಡೋಗೋಣ ನಾವು. ಅಯ್ಯೋ ನಿಲ್ಲೆ, ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಓಡ್ ಬರ್ತಾ ಇದ್ದೀನಿ. ಹಲೋ, ಚಿಂಗಮ್ ಸ್ಪೀಕಿಂಗ್. ಏನು, ನನ್ನ ನಿಮ್ಮಲ್ಲಿ ಕಳ್ತನ ಆಗೋಯ್ತಾ? ಹಲೋ, ಏನು ಏನು ನಿಮ್ಮನೇಲೂ ಕಳ್ತನ ಆಗೋಯ್ತಾ ರಾತ್ರಿ? ಏನಂತ ಇದ್ದೀರಾ? ನಿಮ್ಮನೇಲೂ ಲೂಟಿನ? ನಾನು ಏನು ಮಾಡ್ಲಿ? ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಕಳ್ಳ ಮಾತ್ರ ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ. ಏನಾದ್ರೂ ಮಾಡ್ಲೇಬೇಕು ಆ ಕಳ್ಳನಿಗೆ. ಕಳ್ಳಾನೆ ಬಂದಿದ್ನೋ ಭೂತಾನೆ ಬಂದಿತ್ತು, ಹಿಡ್ಕೊಳಕ್ಕಾಗಲ್ಲ. ಭೂತ ದೆವ್ವ. ವೆರಿ ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ನಾವು ರಾತ್ರಿ ಭೂತದ ತರ ವೇಷ ಹಾಕಿ ಎಲ್ರನ್ನೂ ಹೆದರ್ಸ್ಬಿಡೋಣ. ನಾವು ಹೆದರ್ಸೋ ರೀತಿಗೆ ಭಯ ಪಡ್ಕೊಂಡು ಜನ ಅಲ್ಲ, ಕಳ್ಳ ಸಹ ಹೊರಗಡೆ ಬರಲೇಬಾರ್ದು. ಏನಂತೀರಾ? ಗುಡ್ ಐಡಿಯಾ ಕಾನ್ಸ್ಟೇಬಲ್, ಗುಡ್ ಐಡಿಯಾ. Come with me, come with me. ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಈ ಮಧ್ಯರಾತ್ರಿಯಲ್ಲಿ ಈ ಡ್ರೆಸ್ ಹಾಕೊಂಬರಕ್ಕೆ ಯಾಕಪ್ಪ ಹೇಳಿದೆ? ಡಾಕ್ಟರ್ನ, ಈಗೆಲ್ಲ ನಮ್ಮ ನಗರದಲ್ಲಿ ತುಂಬಾ ಕಳ್ತನ ಶುರು ಆಗ್ಬಿಟ್ಟಿದೆ. ಚಿಂಗಮ್ ಸರ್ ಕೈಯಲ್ಲೂ ಕಳ್ಳನ ಹಿಡಿಯಕ್ಕಾಗ್ತಾನೆ ಇಲ್ಲ. ಅದಕ್ಕೇನೆ ನಮ್ ಕರ್ತವ್ಯ ಏನು ಅಂದ್ರೆ, ನಾವು ರಾತ್ರಿ ಎಲ್ಲ ಡ್ಯೂಟಿ ಹಾಕೊಂಡ್ಬಿಟ್ಟು ಆ ಕಳ್ಳರನ್ನ ಹಿಡಿಬೇಕು. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ. ಆ ಕಳ್ಳನ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಡೋಂಟ್ ವರಿ, ಓಕೆ? ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಅಣ್ಣಪ್ಪ, ಒಂದ್ಸರಿ ನನ್ನ ಕೈಗೆ ಸಿಕ್ಕಾಕೋಬೇಕು, ನನ್ನ ಪ್ರಯೋಗ ಇಲ್ಲ ಅವನ ಮೇಲೆ ಮಾಡ್ಬಿಡ್ತೀನಿ. ಅಯ್ಯಮ್ಮ, ಮೋಟು ಪತ್ಲು, ನೋಡೋಣ ಅವ್ರು ಹೆದರ್ತಾನೆ ಇಲ್ವಲ್ಲ. ಭೂತ ನಮ್ ಕಡೆನೆ ಬರ್ತಿದೆ. ಬೇಗ ಏನಾದ್ರು ಯೋಚನೆ ಮಾಡೋ. ಖಾಲಿ ಹೊಟ್ಟೆಲೆ ತಲೆಲೆ ಓಡ್ತಾ ಇಲ್ಲ ಕೊಡೋ. ಏನಾದ್ರು ಯೋಚನೆ ಮಾಡೋ ನೀನೆ. ಅಯ್ಯೋ ಪತ್ಲು, ಯೋಚನೆ ಮಾಡೋ, ಬೇಗ ಬಂದ್ಬಿಟ್ಟ. ಐಡಿಯಾ, ಓಡೋ ಮೋಟು, ಓಡೋ. ಅಯ್ಯೋ ಭೂತ, ಭೂತ ಬಂದ್ಬಿಡ್ತು. ಭೂತ ನನ್ನ ಕೈಲಿ ಆಗ್ತಲ್ಲ, ಹೆದರಿಕೆ. ಮೋಟು, ನನ್ನ ಗೆಳೆಯ, ಭೂತ ಗೀತ ಅಂತ ಏನು ಇಲ್ಲಪ್ಪ.
ಕಣ್ಣಿರೋ ಪೇಷಂಟ್ಗಳ ಮೇಲೆ ಭೂತ ಬಂದ್ಬಿಟ್ಟಿದ್ಯಲ್ಲಪ್ಪ. ಹಲೋ, ಹೌ ಆರ್ ಯು? ಅದೇ ನಮಗ್ ಗೊತ್ತಾಗ್ತಿಲ್ಲ ಏನಪ್ಪ ಮಾಡೋದು. ಓಡೋ ಮೋಟ್ರು ಓಡೋ. ಮೋಟು ಪತ್ಲು ಅಂತ ಹೀರೋಗಳೇ ಹೆದರ್ಕೊಂಡ್ಬಿಟ್ರು ಅಂತಂದ್ರೆ ಖಂಡಿತ ಕಳ್ಳರು ಹೆದರ್ತಾ ಇರ್ತಾರ. ಥ್ಯಾಂಕ್ಸ್ ಅಮ್ಮ, ನಿಮ್ ಇಡ್ಲಿ ತಿಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಓಕೆ, ಅವ್ರು ಹಿಡ್ಕೋ. ಅಯ್ಯಪ್ಪ ಇದೇನ್ ಪ್ರಕಾರನೇ? ಅಯ್ಯೋ ಓಯ್, ನಾವೇ ಕೊಡ್ಬೇಕು. ನಮ್ಮನ್ನ ನೋಡಿ ಎಲ್ಲ ಓಡೋಗ್ತಾ ಇದ್ದಾರೆ. ನಾವು ಯಾರಿಗೂ ಹೆದರೋದಿಲ್ಲ. ಅಯ್ಯಮ್ಮ ಅಯ್ಯಮ್ಮ ಅಯ್ಯಮ್ಮ, ಓಡಿ ಬೇಗ. ಅಯ್ಯಮ್ಮ, ನಾವು ಲೂಟಿ ಮಾಡ್ತೀವಿ ಬ್ಯಾಂಕ್. ಕಳ್ತನ ಮಾಡೋದ್ರಲ್ಲಿ ನಿಮಗೆ ಫಸ್ಟ್ ರ್ಯಾಂಕ್. ಬುಕ್ನಲ್ಲಿ ಓದಿದ್ದೆ, ಜನರಲ್ ಬಾಯಲ್ಲೂ ಕೇಳಿದ್ದೆ, ಭೂತ ಇದ್ದೇ ಇರುತ್ತೆ ಅಂತ. ಈಗ ಕಣ್ಣಾರೆ ಭೂತ ನೋಡ್ತಾ ಇದ್ದೀನಿ. ಆದ್ರೆ ಮುಂದೆ ಏನ್ ಮಾಡೋದು ಹೊಳಿತಾನೆ ಇಲ್ವಲ್ಲ. ಕವಿತೆನ ಬಿಡು, ಮತ್ತೆ ನಮ್ ಜೊತೆ ಫ್ರೆಂಡ್ಶಿಪ್ ಬೆಳೆಸು. ನಮಗೆ ಕಳ್ಳ ಭೂತಗಳ ತುಂಬಾನೇ ಅವಶ್ಯಕತೆ ಇದೆ. ಅವರು ಬೇರೆಯವ್ರ ಮನೇಲಿ ಕಳ್ತನ ಮಾಡಿ ನಮ್ಮನ್ನ ಸೌಕರ್ಯನಾಗಿ ಮಾಡ್ಬಿಟ್ರೆ ಅಷ್ಟೇ ಸಾಕು. ಇಲ್ಲ, ನಾವು ಶತ್ರುತ್ವಕ್ಕೂ ಲಾಯಕ್ಕಿಲ್ಲ. ನಮ್ ಜೊತೆ ಫ್ರೆಂಡ್ಶಿಪ್ ನಿಮಗೆ ಬೇಡವೇ ಬೇಡ. ನಾವು ಕಚಡ, ನೀಚ, ನಿಕೃಷ್ಟ, ವೇಸ್ಟ್, ನಾಚಿಕೆ ಇಲ್ದಿರೋಂತ ಕೆಟ್ಟ ಜನಗಳು ನಾವು. ಓ, ನಮಗೆ ನಮ್ಮ ಗ್ರೂಪ್ ನಲ್ಲಿ ಇಂತಹ ಕಳ್ಳರೇ ಬೇಕಾಗಿದ್ದಾರೆ. ಕಮೋ, ಹೇಳೋ ನಂಬರ್ 1, ನಂಬರ್ 2 ಹೇಳ್ರು. ಪ್ರಾಣ ಉಳಿಬೇಕು ಅಂತಿದ್ರೆ ಈಗ ಸದ್ಯಕ್ಕೆ ಕಷ್ಟಪಟ್ಟಿಲ್ಲಿಂದ ಓಡ್ರು. ಎಂತ ಕವನ ಹೇಳಿದ್ರಿ? ಕವಿತೆ ಎಲ್ಲ ಕಡೋ ದಡಿಯ, ಮೊದ್ಲು ಕಳಿಸ್ಕೊಳ್ಳೋಣ ಬಂದ್ರು ಇಲ್ಲಿಂದ. ಅಲ್ಲೋಡ್ರಿ, ಜಾನು ಮತ್ತು ಅವ್ನ್ ಗೆಳೆಯರು ಎದ್ರುಕೊಂಡು ಹೆಂಗ್ ಓಡ್ತಾ ಇದಾರೆ ಅಂತ. ಅಯ್ಯಮ್ಮ, ಜಗತ್ತಲ್ಲೇ ಭೂತಕ್ಕೂ ಇಂಥ ಸಮಸ್ಯೆ ಬಂತು ಅಂತಂದ್ರೆ ಹೆಂಗಪ್ಪ ಭೂತದ ಕತೆ? ನಮ್ ಕತೆ ಏನಪ್ಪ? ಅಯ್ಯಯ್ಯೋ, ಬೇಗ ಅವ್ರನ್ನ ಫಾಲೋ ಮಾಡಿ. ಜಾನ ಹೆದರ್ಸಿ ಇನ್ನೊಂದು ಕಳ್ತನ ಮಾಡ್ತೀರ ಹಾಗೆ ಮಾಡ್ಬೇಕು. ಫಾಲೋ ಮಾಡಿ, ಜಾನ್ನ ಫಾಲೋ ಮಾಡಿ. ನಿಂತ್ಕೋ, ಸ್ಟಾಪ್, ಕಾಲು ಮೇಲೆ ಪ್ರಾಮಿಸ್. ಅಯ್ಯೋ, ಭೂತ ನಮ್ಮ ಹಿಂದೆನೆ ಬರ್ತಿದ್ಯಲ್ಲಪ್ಪ, ಇನ್ನು ಜೋರಾಗಿ ಓಡಿಸ್ರು. ಓ ಮೈ ಗಾಡ್, ಆ ಭೂತ ಬೈಕನ್ನು ಓಡಿಸ್ತಾ ಇದೆ. ಕಾಪಾಡಿ, ಅಯ್ಯಯ್ಯೋ, ಕಾಪಾಡಿ. ನಮ್ಮನ್ನ ಫಾಲೋ ಮಾಡ್ತಾ ಇದ್ರು. ಯಾಕಿದ್ದಕ್ಕಿದ್ದಾಗೆ ಕಾಪಾಡಿ ಅಂತ ಮುಂದೆ ಹೋದ್ರು. ನಿಂತ್ಕೊಳ್ಳಿ ಭಗವಂತ, ನಮ್ಮನ್ನು ಕಾಪಾಡ್ಬಿಡು. ಇನ್ಯಾವತ್ತೂ ನಾವು ಕಳ್ತನ ಮಾಡೋದಿಲ್ಲ. ಫಾಲೋ ದೆಮ್. ಚೆನ್ನಾಗಿದೆ ಇದು. ಅಯ್ಯಮ್ಮ, ನಾವು ಆಕಾಶದಲ್ಲಿ ಹಾರ್ತಾ ಇದೀವಿ ಅನಿಸ್ತಾ ಇದೆ. ನಾವು ಆಕಾಶದಲ್ಲಿ ತೇಲ್ತಾ ಇಲ್ಲ ಸರ್.
ಅಯ್ಯಪ್ಪ, ಏನ್ ನಡೀತಾ ಇದೆ ಇಲ್ಲಿ? ಅಯ್ಯಪ್ಪ, ಇನ್ಯಾವತ್ತು ಭೂತ ದ್ವೇಷನ ಹಾಕೊಳ್ಳೋದೇ ಇಲ್ಲಪ್ಪ. ಜಾನ್, ಇವತ್ತು ನೀವು ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಬಿಡು. ಮೊದಲು ನಮ್ಮ ಹಿಂದೆ ಬಿದ್ದಿರೋ ಭೂತಕ್ಕೆ ಏನಾದ್ರೂ ಒಂದು ಗತಿ ಕಾಣಿಸ್ರು ಪ್ಲೀಸ್. ಈ ಕಷ್ಟ ಕಾಲದಲ್ಲಿ ನಾವೆಲ್ಲ ಅಂಟ ಮುಂದೆ ತರ ಒಗ್ಗಟ್ಟಾಗಿರ್ಬೇಕು ಬ್ರದರ್. ನನ್ನ ಮಾತುಗಳು. ಹೌದು ಕಣ ಮೋಟು, ಅವ್ನ್ ಮಾತು ಸರಿ. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಾನು ನಿಮ್ಮನ್ನೆಲ್ಲ ಈಗಲೇ ಮೇಲೆ ಕಳಿಸ್ತಾ ಇದ್ದೀನಿ. ಖಂಡಿತ ನಿಮ್ಮನ್ನ ಬಿಡೋದಿಲ್ಲ. ಎಲ್ಲರಿಗಿಂತ ಮೊದಲು ಜಾನ್ ಮತ್ತೆ ಅವನ ಗೆಳೆಯರನ್ನ ಕಳಿಸ್ತೀನಿ. ಬನ್ನಿ, ನನ್ನ ಹತ್ರ ಬನ್ನಿ. ಕ್ಷಮಿಸ್ಬಿಡಿ, ನಾವಿನ್ಯಾವತ್ತೂ ಕಳ್ತನ ಮಾಡೋದಿಲ್ಲ ಸರ್. ನನ್ನ ಮೇಲಾಣೆ, ನಿಮ್ಮ ಮೇಲಾಣೆ, ನಾ ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ, ಏನಾದ್ರೂ ಮಾಡೋ ಬದ್ಲು ಖಾಲಿ ಹೋಟೆಲ್ ಅಂತ ತಲೆನೇ ಓಡ್ತಾ ಇಲ್ಲ ಕಣೋ. ಭಾರತ್ ಮಾತೆಗೆ ಜೈ, ಇಂಡಿಯಾಗೆ ಜೈ. ಇದನ್ನೆಲ್ಲ ಕಳಿದನಲ್ಲ. ಇದು ಸಿಂಗಲ್ ಸರ್ ವಾಯ್ಸು. ಅಂದ್ರೆ ಇದು ನಕಲಿ ಭೂತ. ಐಡಿಯಾ, ಈ ಭೂತ ನಮ್ಮನ್ನ ಬೇಜಾನ್ ಆಟಾಡ್ಸೈತೆ. ಈಗ ನಾನ್ ಆಟಾಡಿಸ್ತೀನಿ ನೋಡ. ಅಯ್ಯಮ್ಮ, ಮತ್ತೆ ಸಿಕ್ಕಾಕೊಂಡ್ಬಿಟ್ಟೆ ಇಲ್ಲಿ. ಏನ್ ನಡೀತಾ ಇದೆ ಇಲ್ಲಿ? ಅದು ಚಿಂಗಂ ಸರ್ ಕಣ್ರ. ನಿಂತ್ಕೊಳ್ಳಿ. ಬಿಟ್ಬಿಡಿ, ನನ್ ಬಿಟ್ಬಿಡಿ. ಇನ್ಯಾವತ್ತೂ ಇಂಥ ತಮಾಷೆ ಮಾಡಲ್ಲ. ಅಯ್ಯಯ್ಯೋ, ಬೇಡ ಬೇಡ ಬೇಡ. ಭೂತ ಪ್ರೇತ ಇನ್ಯಾವತ್ತೂ ನಮ್ಮ ಹತ್ರ ಸುಳಿಬಾರ್ದು. ಎಲ್ಲಿಂದ ಬಂದ್ರು ಅಲ್ಲಿಗೆ ಹೋಯ್ತಾ ಇರಿ. ಸಾರಿ ಸಾರಿ ಸಾರಿ, ವೆರಿ ಸಾರಿ. ಅಯ್ಯಯ್ಯೋ, ಮೋಟು ಮುಂದೆ ನಡೆಯೋದಿಲ್ಲ ಭೂತದಾಟನು. ನಾವೇನ್ ಮಾಡೋಣ? ನಿಲ್ಲಿಸ್ಬಿಡೋಣ ನಮ್ ಕಳ್ಳತನದ ಜೂಟಾಟನ. ಎಂತ ಕವನ ಹೇಳಿದ್ರಿ? ತಕಡೋ ತಡಿಯಾ.